ಭಸ್ಮ ಆಗೋ ಶಾಪ ಕೊಡಿ. ನನ್ನ ಆತ್ಮ ಗತಿ ಸಿಗದೆ ನೆಮ್ಮದಿ ಸಿಗದೆ ಅನಂತ ವಾಯುಲಿ ಅಲೆದಾಡೋ ಹಾಗೆ ಶಾಪ ಕೊಟ್ಬಿಡಿ ನಾಗಮಾತ. ನಾನು ನಿನ್ನನ್ನು ನಂಬುವೆ ಶಿವಾನಿ. ನಾನು ಈ ಭೂಲೋಕಕ್ಕೆ ನನ್ನ ಕಂದ ಆದಿಶೇಷನನ್ನು ಹುಡುಕಿಕೊಂಡು ಬಂದೆ. ಆದರೆ ಈ ಮನೆಗೆ ಬಂದ ತಕ್ಷಣ ನನ್ನಲ್ಲಿ ಅದೆಂತಹದು ಗೊಂದಲ. ಎದುರಿಗೆ ನಿಂತವರು ಶತ್ರುಗಳು ಅನ್ನೋ ಭಾವನೆ. ನಾನು ಏಕೆ ಹಾಗೆಲ್ಲ ಮಾತಾಡಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಂದೀಶ ನನ್ನ ಬಗ್ಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನಿದ್ದೆ. ಆದ್ರೆ ಬಂದಿದ್ದ ಹೆಂಗಸು ನಾಗಮಣಿ ಹಿಂದೆ ಇರೋ ಬೇಟೆಗಾರ ನಾನು ಅಂತ ಹೇಳ್ತಾರೆ. ಬೇಟೆಗಾರ ಬೇಟೆಗಾರ ಎಲ್ಲದ್ರ ಹಿಂದೆ ಇರೋನು ನಂದೀಶನ ಅಂದ್ರೆ ಯಜಮಾನ್ರು ವೇಷದಲ್ಲಿರೋದು ಯಜಮಾನ್ರು. ಸಾಧ್ಯ ಇದೆ. ನಂದೀಶ ನಿಯತ್ತಿನ ಮನುಷ್ಯ. ನನ್ನ ನೆರಳಾಗಿದ್ದವನು, ನನಗೆ ಪ್ರಾಣ ಕೊಡಿಸಬೇಕಾದ್ರೂ ರೆಡಿಯಾಗಿರೋನು. ಅಂಥ ನಂದೀಶ ನನ್ನ ವಿರುದ್ಧವಾಗಿ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ನೀವು ಆ ಧನಂಜಯನನ್ನ ದಿಗ್ವಿಜಯ, ನಂದೀಶ ಆದಿಶೇಷನ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಹೇಳಿದ್ದು ಗೊತ್ತಿಲ್ಲ. ಆದರೆ ನನಗೆ ಹಾಗನ್ನಿಸಿದ್ದು ಸತ್ಯ. ಹಾಗೆ ಹೇಳುವಾಗಲೂ ನನ್ನ ಮನಸ್ಸು ವಿಚಿತ್ರವಾದ ಗೊಂದಲದಲ್ಲಿತ್ತು. ಬಹುಶಃ 125 ಸಂವತ್ಸರಗಳ ಹಿಂದೆ ಆ ಮೋಹಿನಿ ಕೊಟ್ಟ ಶಾಪವೇ ಕಾರಣವಿರಬಹುದೇನೋ. ಆದರೆ ಅದೆಲ್ಲ ಸತ್ಯವೋ ಅಸತ್ಯವೋ ಒಂದು ತಿಳಿಯದಾಗಿದೆ. ನಿಮ್ಮೆಲ್ಲ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಈ ಸುಮಂಗಲಿ ವ್ರತ ಆದ್ಮೇಲೆ ಉತ್ತರ ಸಿಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಮೌನವಾಗಿದ್ಬಿಡಿ ನಾಗಮಾತ. ಆಡಿದ ಮಾತುಗಳ ಬಗ್ಗೆ, ಅದರಿಂದ ಉಂಟಾದ ಗೊಂದಲಗಳ ಬಗ್ಗೆ ಪ್ರಶ್ನೆ ಇದ್ರು. ಶಿವಾನಿ ಅವರ, ನನ್ನ ಹೆಂಗ್ಸ್ನ ಕರ್ಕೊಂಡು ಬಂದಿದ್ದೀನಲ್ಲ, ಅವ್ರ ಜೊತೆ ನೀವು ತುಂಬಾ ಮಾತಾಡ್ತಿದ್ರಿ. ಏನ್ ವಿಷಯ? ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ನಿಮ್ಗೋರು ಮೊದಲಿಂದನೂ ಪರಿಚಯನಾ ಅಥವಾ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ನೀವೇನಾದ್ರೂ? ಇಲ್ವಲ್ಲ, ನನಗವ್ರ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ಅವ್ರ ಮಗ ಸಿಗೋವರೆಗೂ ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇದಾರೆ. ದಯವಿಟ್ಟು ಆದಷ್ಟು ಬೇಗ ತ್ರಿಶೂಲ್ನ ಹುಡ್ಕೊಡಿ. ಅಲ್ಲ, ಅವ್ರ ಮಗ ಕಾಣಿಸ್ತಿಲ್ಲ ಅಂತ ತ್ರಿಶೂಲ್ನ ಹುಡ್ಕೋದ್ರೆ ಏನ್ ಪ್ರಯೋಜನ? ಅದು ನೀವು ಮೊದಲು ಬಂದಿದ್ದು ತ್ರಿಶೂಲ್ನ ಹುಡ್ಕೊಂಡು ತಾನೆ. ಈಗ ನೋಡಿದ್ರೆ ಅವ್ರ ಮಗನ ಹುಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಂತೆ. ಮೊದಲು ನೀವು ಬಂದಿರೋ ಕೆಲಸನ ಮುಗಿಸಿ ಆದಷ್ಟು ಬೇಗ ನನ್ನ ತ್ರಿಶೂಲ್ನ ಹುಡ್ಕೊಡಿ. ಅಲ್ಲಿವರೆಗೂ ಅವ್ರಿಲ್ಲೇ ಇರ್ತಾರೆ. ಅದುವರೆಗೂ ನಾನು ಯಾರು ಅನ್ನೋದನ್ನ ಹೇಳೋದು ಬೇಡ. ಇವನು ಮಗ್ಗುಲಲ್ಲಿನ ಶತ್ರು ಆಗಿದ್ರೆ ನಾನು ಹೇಳೋ ವಿಚಾರಗಳು ಮುಂದೆ ನನಗೆ ಸಮಸ್ಯೆ ಆಗಿವೆ. ಚಿಕ್ಕಜ್ಮನ್ರೆ, ಯಜಮಾನ್ರಾಗಿದ್ರೆ ಈ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಯಜಮಾನ್ರು ಮನೇಲಿ ಇಲ್ದ ಇದ್ದಾಗ ನಾನು ನಿಯತ್ತಿನ ನಾಯಿ ತರ ಇದ್ದವನು. ಯಜಮಾನ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದವನು. ನಿಮ್ಗೆ ಗೊತ್ತಿರಬೇಕು, ರೀನಾ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಯಜಮಾನ್ರು ನಿಂತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೋನೆ ನಾನು. ಹಾಗೆ ತ್ರಿಶೂಲ್ಗೆ 2ನೇ ಮದುವೆ ಮಾಡಕ್ ಹೊರಟಾಗ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ದವ್ ನಾನು. ಅಂಥದ್ರಲ್ಲಿ ಈ ಮನೆಗೆ ದ್ರೋಹ ಮಾಡ್ತೀನಾ? ಆದ್ರೆ ಆ ಹೆಂಗ್ಸ್ ಹೇಳಿದ್ದು ಹಾಗೆ ಅಲ್ಲ.
ಅವ್ರು ನನ್ನ ಬಗ್ಗೆ ಹೇಳಿದ್ದಕ್ಕೆ ನೀವು ನನ್ನ ನಂಬ್ತಾ ಇಲ್ವಲ್ಲ? ಅವ್ರು ನಿಮ್ಮ ಬಗ್ಗೆನೂ ಒಂದಷ್ಟು ಹೇಳಿದ್ರಲ್ಲ, ಹಾಗಾದ್ರೆ ನಾನು ನಿಮ್ಮನ್ನ ಆದರೆ ನಾನು ನಂಬೋದಿಲ್ಲ. ಆ ಹೆಂಗಸು ತಲೆ ಕೆಟ್ಟು ಮಾತಾಡಿದಾಳೆ ಅನ್ಸುತ್ತೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಏನೇನೋ ಮಾತಾಡ್ಬಿಟ್ಟೆ. ಇವನಲ್ಲಿ ಒಂದಷ್ಟು ಪ್ರಶ್ನೆಗಳಿವೆ. ಇವನು ಒಂದು ದಿನದಿಂದ ಇವನನ್ನ ನೋಡ್ತಾನೆ ಇದ್ದಾನೆ. ಎಷ್ಟೋ ವರ್ಷದ ನಂತರ ಮನೆಗೆ ಬಂದು ಈ ಮನೆಯಲ್ಲಿ ಲೀಲಾಚಾರವಾಗಿ ಓಡಾಡ್ತಾ ಇದ್ದ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದ. ಇವನ ಹತ್ರ ಹುಷಾರಾಗಿರಬೇಕು. ಮಯೂರಿ, ಅಕ್ಕ, ಯಾಕೆ ಹೀಗೆ ಕೂತಿದ್ಯಾ? ಹುಷಾರಿಲ್ವಾ? ಏನಿಲ್ಲ ಅಕ್ಕ, ಹುಷಾರಾಗಿದ್ದೀನಿ. ಮತ್ ಯಾಕೆ ಇತ್ತೀಚೆಗೆ ನಿನ್ ಗಮನ ಎಲ್ಲೋ ಬೇರೆ ಕಡೆ ಇರುತ್ತೆ? ನಾನು ನೋಡ್ತಾನೆ ಇದ್ದೀನಿ. ಕೂತಲ್ಲೇ ಕೂತಿರ್ತೀಯ, ದೃಷ್ಟಿ ಒಂದ್ ಕಡೆ ಇರುತ್ತೆ, ಮನ್ಸ್ ಬೇರೆ ಕಡೆ ಇರುತ್ತೆ. ನಾನ್ ಪೂಜೆ ಮಾಡ್ತಾ ಇದ್ರು ನೀನ್ ಏನೋ ಯೋಚನೆ ಮಾಡ್ತಾ ಇರ್ತೀಯ. ನಿನ್ ಕಣ್ಣು ಆ ಕಡೆ ಈ ಕಡೆ ಏನೋ ಹುಡುಕ್ತಾನೆ ಇರುತ್ತಲ್ಲ. ನಾನ್ ಯಾವ ಮನಸ್ಥಿತಿಲಿ ಪೂಜೆ ಮಾಡ್ತಾ ಇದ್ದೀನಿ, ಆದ್ರೆ ನಿನ್ನ ಮನ್ಸಲ್ಲಿ ಭಕ್ತಿ ಭಾವ ಏನು ಇರೋದೇ ಇಲ್ವಲ್ಲ. ನೀನ್ ಬಂದಿರೋದು ನನಗ್ ಸಹಾಯ ಮಾಡೋದಕ್ಕೆ, ಅದ್ರ ಮೂಲಕ ನಿನಗ್ ಬಂದಿರೋ ತೊಂದ್ರೆನ ನಿವಾರಿಸ್ಕೊಳ್ಳೋದಕ್ಕೆ. ಆದ್ರೆ ನೀನ್ ನಿನ್ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡ್ಕೋತಿದ್ಯಾ. ನನ್ನ ಪೂಜೆಗೂ ತೊಂದರೆ ಮಾಡ್ತಿದ್ಯಾ. ಹಾಗೇನಿಲ್ಲ ಅಕ್ಕ, ನಿಮ್ಗೇನಾದ್ರೂ ಆತರ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸರಿ, ಮತ್ತೆ ಹಾಗೆಲ್ಲ ಮಾಡಕ್ ಹೋಗ್ಬೇಡ. ಸರಿ ಅಕ್ಕ. ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಅದು ನೀವು ಮನೆಗೆ ಬಂದಾಗ ಬಾಯಿಗೆ ಬಂದಾಗೆಲ್ಲ ಏನೇನೋ ಮಾತಾಡ್ತಿದ್ರಿ. ಬಹುಶಃ ಮಗನನ್ನ ಕಳ್ಕೊಂಡಿರೋ ದುಃಖ ನಿಮ್ಮನ್ನ ಹಾಗೆ ಮಾತಾಡಿಸ್ತಾ ಇತ್ತು, ಅಥವಾ ನಿಮ್ಮ ಕಲ್ಪನೆಗಳು ಹಾಗೆ ಮಾತಾಡಿಸ್ತಾ ಇತ್ತು, ಗೊತ್ತಿಲ್ಲ. ಆದ್ರೂ ಮಗನನ್ನ ಕಳ್ಕೊಂಡಿರೋ ತಾಯಿಯ ದುಃಖ ಏನು ಅಂತ ನನಗೂ ಅರ್ಥ ಆಗುತ್ತೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಆತಂಕ ಪಡಬೇಡಿ. ನಿಮ್ಮ ಮಗ ಎಲ್ಲೇ ಇದ್ರೂ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಅಂದಾಗೆ ನಿಮ್ಮ ಮಗಂದು ಯಾವ್ದಾದ್ರು ಫೋಟೋ, ಅಡ್ರೆಸ್ ಏನಾದ್ರು ಇದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಇವರಲ್ಲಿ ಎಲ್ಲಿ ಅಂತ ಹುಡುಕೋದು ಅವನ್ನ? ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಫೋಟೋ ತಗೊಳ್ತೀನಿ. ಅದನ್ನ ಇಂತಿಂತವರು ಹೀಗೆ ಬಂದಿದ್ದಾರೆ, ಅವ್ರ ಮಗ ಕಾಣೆಯಾಗಿದ್ದಾನೆ ಅಂತೇಳಿ ಟಿವಿನಲ್ಲಿ ಮತ್ತೆ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ ಕೊಟ್ರೆ ನಿಮ್ಮ ಮಗ ಎಲ್ಲಿದ್ರೂ ಬರ್ತಾನೆ.
ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ನಾಗಮಾತ ಭೂಲೋಕಕ್ಕೆ ಬಂದಿದ್ದಾರೆ. ಇಲ್ಲಿ ಸ್ವಾಮಿಗಳು ಆ ಮಯೂರಿ ಮದ್ವೆ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ಇವೆರಡು ಒಂದೇ ಸಲಕ್ಕಾಗಿರೋದು ಏನಾದ್ರೂ ಸೂಚನೆನಾ? ನಾನಿಲ್ಲಿ ಸುಮಂಗಲಿ ವ್ರತ ಮಾಡ್ತಾ ಇರೋದು ನನ್ನ ತ್ರಿಶೂಲ್ ಗೆಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ, ಅವನೇ ಆದಿಶೇಷ ಅಂತ ಅವನಿಗೆ ಹೇಳೋದಕ್ಕೆ, ನಾಗಮಣಿಗೆ ಜೀವಾತ್ಮ ಸೇರಿಸಿ ಅದನ್ನ ಮರಳಿ ಪೂರ್ವ ರೂಪಕ್ಕೆ ತರೋದಕ್ಕೆ. ಆದ್ರೆ ಸ್ವಾಮಿಗಳು ಮತ್ತೆ ಮತ್ತೆ ಮಯೂರಿ ಮದ್ವೆ ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ನನ್ನ ಸಮಸ್ಯೆಗಳಿಗೂ ನಾಗಲೋಕದ ಸಮಸ್ಯೆಗಳಿಗೂ ಆ ಹುಡುಗಿಗೂ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ವಾಮಿಗಳು ಹೇಳೋ ಎಲ್ಲ ಮಾತುಗಳಿಗೂ ಒಂದು ಅರ್ಥ ಇರುತ್ತೆ. ಹೌದು, ನನ್ನ ಸ್ವಾಮಿಗಳು ಹೇಳ್ದಾಗೆ ಮಾಡಬೇಕು. ಬೇರೆ ಯಾರ್ದೋ ಕೆಟ್ಟ ಕಣ್ಣು ಮಯೂರಿ ಮೇಲೆ ಬಿದ್ದು ಅವಳಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕು. ಒಳ್ಳೆ ಗಂಡನ್ ತಂದು ಮಯೂರಿಗೆ ಮದ್ವೆ ಮಾಡಬೇಕು. ಆದ್ರೆ ಇದೆಲ್ಲ ನನ್ನ ಕೈಲಿ ಆಗೋಕ್ ಸಾಧ್ಯನಾ? ಯಾರ್ದಾದ್ರೂ ಸಹಾಯ ಕೇಳಲ್ಲ? ಮನೆಯವ್ರ ಸಹಾಯನಾ, ಬೇರೆಯವ್ರ ಸಹಾಯನಾ? ಒಂದು ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡ್ಲಿ ನಾನು? ಅಲ್ಲ ಕಣೆ, ಅವಳು ಹೇಳಿದ್ದು ಒಂದ ಎರಡ? ನಮ್ ಶಿವಾನಿನ್ ನೋಡಿ ಒಂಥರ ಮಾತಾಡಿದ್ಲು, ಮಾಯಾ ನೋಡಿ ಇನ್ನೊಂಥರ ಮಾತಾಡಿದ್ಲು. ಏನ್ ಹೇಳ್ಬೇಕು ಅವಳಿಗೆ? ಅದು ಅಲ್ದೆ ಮನೇಲಿ ನಡೆದ ಅಷ್ಟು ಘಟನೆಗಳನ್ನ ಸರಿಯಾಗಿ ಹೇಳಿದ್ಲು. ಅಮ್ಮ, ನಾನು ಅದನ್ನೇ ಹೇಳ್ತಾ ಇರೋದು. ಆ ಪೊಲೀಸ್ ಅಧಿಕಾರಿಗೆ ಈ ಮನೇಲಿರೋರ್ ಮೇಲೆ ಒಂದಷ್ಟು ಅನುಮಾನಗಳಿದೆ. ಅದಕ್ಕೆ ಅವನು ಅವತ್ತು ಎಲ್ರ ಮುಂದೆ ಮಾತಾಡ್ದಾಗ್ಲೂ ಎಲ್ಲ ವಿಚಾರ ಹೇಳ್ತಾ ತಾನೆ. ಈಗ ನೋಡಿದ್ರೆ ಆ ಹೆಂಗಸನ್ ಕರ್ಕೊಂಡ್ಬಂದು ಈ ಮನೇಲಿ ನಡೀತಿರೋ ವಿಷಯ ತಿಳ್ಕೊಳ್ಳೋದಕ್ಕೆ ನಾಟಕ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಅಲ್ವೇ? ಕರ್ಕೊಂಡು ಬಂದು ನಾಟಕ ಆಡೋದಕ್ಕೆ ಇದೇನ್ ರಂಗಮಂಟಪನ? ಅಮ್ಮ, ಆ ಯಮ್ಮ ಹೇಳಿದ್ದೆಲ್ಲ ಏನೋ ಸರಿ. ನನ್ ಗಂಡನ ಬಗ್ಗೆ ಮಾತಾಡಿದ್ದು, ಚಿಕ್ಕ ಯಜಮಾನ್ರ ಬಗ್ಗೆ ಮಾತಾಡಿದ್ದು, ಇನ್ನು ಮನೆಗೆ ಬರ್ದೇ ಇರೋ ದೊಡ್ಡ ಯಜಮಾನ್ರ ಬಗ್ಗೆ ಮಾತಾಡಿದ್ದು ಎಲ್ಲ ಸುಳ್ಳು ಅಂತ ನಮ್ಗೆಲ್ಲ ಗೊತ್ತು ತಾನೆ. ಸದ್ಯಕ್ಕೆ ನಾವ್ ಆ ವಿಷಯನೆಲ್ಲ ಮರೆತು ಸುಮ್ಮನೆ ಇರೋದೇ ಒಳ್ಳೇದು ಅಂತ ಅನಿಸ್ತಿದೆ. ಹೌದು ಅತ್ತೆ, ಅವ್ರೇನೋ ಕಂಡಿಡಿಯಕ್ ಬಂದಿದ್ದಾರೆ. ಆದ್ರೂ ಯಾವುದೋ ಉಪಾಯ ಈ ಮಾತು ಅಂತ ನನಗನ್ನಿಸ್ತಾ ಇದೆ. ಇದ್ರ ಮಧ್ಯ ನಾವೇನೋ ಮಾತಾಡಕ್ ಹೋಗೋದು, ಅದಿನ್ನೇನೋ ಸಮಸ್ಯೆ ಆಗೋದು, ಇದೆಲ್ಲ ಬೇಡ ಅಂತ. ಅಂದ್ರೆ ನಮ್ಮ ನೀನ್ ಹೇಳ್ತಾ ಇರೋದು ಅವಳ ಪಾಡಿಗೆ ಅವಳಿರ್ಬೇಕು, ನಮ್ ಪಾಡಿಗೆ ನಾವಿರ್ಬೇಕು ಅಂತನಾ? ಹೌದು ಅತ್ತೆ. ಇಲ್ಲ ಅಂದ್ರೆ ಆ ಪೊಲೀಸ್ ಅಧಿಕಾರಿ ಅಭಯ್ ಅವ್ರನ್ನ ಆಚೆ ಕಳಿಸ್ದೆ ಮನೆಯಲ್ಲೇ ಯಾಕೆ ಇಟ್ಕೋಬೇಕಾಗಿತ್ತು? ಇದ್ರಲ್ಲಿ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಹಾಗಾಗಿ ನಾವು ಜಾಸ್ತಿ ಮಾತಾಡೋದು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೇ ಆಗತ್ತಲ್ವಾ? ನಾವು ಬಂದವಳ ಹತ್ರ ಬೇರೆ ಏನು ಮಾತಾಡೋದು ಬೇಡ, ನಮ್ಮ ಪಾಡಿ ನಾವ್ ಇದ್ ಬಿಡೋಣ. ಸರಿ ಅಮ್ಮ, ಇನ್ನೇನ್ ಮಾಡಕ್ಕಾಗತ್ತೆ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಸುಮ್ಮನಿದ್ಬಿಡ್ಬೇಕು ಅಷ್ಟೇ. ನೀನ್ ಪಕ್ಕದಲ್ಲಿದ್ದಾಗ ಸಾವು ಬಂದ್ರೆ ಗೊತ್ತಾಗಲ್ಲ, ಇನ್ನೀ ನೋವು ಗೊತ್ತಾಗತ್ತ. ನನ್ನಿಂದ ನಿಮ್ಗೆ ಹಿಂಗಾಯ್ತು ಅಂತ ನನಗ್ ತುಂಬಾ ಸಂಕಟ ಆಗ್ತಾ ಇದೆ. ಆದ್ರೆ ನಿಮ್ಗೋಸ್ಕರ ಇಷ್ಟಾದ್ರೂ ಮಾಡಿದ್ನಲ್ಲ ಅಂತ ನನಗ್ ಸಂತೋಷ ಆಗ್ತಾ ಇದೆ. ಏನ್ ಸಂತೋಷ? ನಿಮ್ಗೇನಾದ್ರೂ ಆಗಿದ್ದಿದ್ರೆ, ನಿಮ್ ಪ್ರಾಣಕ್ಕೇನಾದ್ರು ತೊಂದರೆ ಆಗಿದ್ದಿದ್ರೆ? ನಿಮ್ಮನ್ನ ತೊಂದರೆಯಿಂದ ಕಾಪಾಡೋ ಹಾಗಾಯ್ತಲ್ವಾ. ನನ್ನವಳನ್ನ ಉಳಿಸೋದ್ರಲ್ಲಿ ನನ್ನ ಪ್ರಾಣ ಹೋದ್ರೆ ಅದ್ ನನ್ ಪುಣ್ಯ. ನೋಡಿ, ನನ್ ಮನ್ಸಲ್ಲಂತ ಭಾವನೆಗಳು ಯಾವ್ದೂ ಇಲ್ಲ. ನೀವ್ ಏನೇನೋ ಅನ್ಕೊಂಬೇಡಿ. ಅದ್ ನಿಮ್ ಮನ್ಸಿನ ವಿಚಾರ, ಅದ್ ನೀವ್ ಹೇಳ್ಕೊಂಡ್ರಿ. ಹಾಗೆ ನನ್ ಮನ್ಸಲ್ಲಿರೋ ವಿಚಾರನ ನಾನು ಹೇಳ್ಕೊಂತ ಇದ್ದೀನಿ. ಇದು ಒಂದು ಪ್ರಯಾಣ. ಇಲ್ಲಿ ನಾವಿಬ್ರು ಹೆಜ್ಜೆಗಳಿಡ್ತಾ ಇದ್ದೀವಿ, ಪುಟ್ ಪುಟ್ಟ ಹೆಜ್ಜೆಗಳು. ಇದು ಯಾವತ್ತೂ ಕೊನೆಯಾಗ್ದಿರ್ಲಿ. ನೋಡಿ, ನಿಮ್ ಮನೆ ಎಲ್ಲಿ ಅಂತ ಹೇಳಿ ನನ್ಗೆ, ನಾನ್ ನಿಮ್ಮನ್ನ ಬಿಟ್ಟು ಬರ್ತೀನಿ. ನೀವ್ ಹುಷಾರಾದ್ಮೇಲೆ ಎಲ್ ಬೇಕಾದ್ರೂ ನಡ್ಕೊಂಡು ಹೋಗೋರ್ವಂತೆ. ನಾನೊಬ್ನೇ ನಡೆಯೋದಾಗಿದ್ರೆ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ಜೊತೆಗೊಬ್ರು ಬೇಕು, ಅದು ನಾನು ಇಷ್ಟಪಡೋರೇ ಆಗಿರ್ಬೇಕು. ಮಾಯಾಂಗನೆ,
ನಾವು ನಾಗಲೋಕದವರು. ನಾವು ಎಲ್ಲೇ ಹೋದ್ರೂ ನಮ್ಮ ತನನ ನಾವು ಬಿಟ್ಕೊಡ್ಬಾರ್ದು. ಯಾವಾಗಲೂ ನಾವು ಜೊತೆಯಾಗೇ ಇರಬೇಕು. ನಮ್ಮ ಮಧ್ಯೆ ದ್ವೇಷ ಅಸೂಯೆ ಬಂದ್ರೆ ಅದು ಬೇರೆಯವ್ರಿಗೆ ಲಾಭ. ಈಗ ನಾವು ಒಟ್ಟಾಗಿರ್ಬೇಕಾದ ಸಮಯ. ಇಲ್ಲ ಅಂದ್ರೆ ನಮ್ಮ ಶತ್ರುಗಳ ಕೈ ಗಟ್ಟಿ ಆಗುತ್ತೆ. ನಾಗಮಣಿ, ನಾಗಲೋಕ ಎಲ್ಲ ನಮ್ಮಿಂದ ದೂರ ಹೋಗುತ್ತೆ. ನಾಗಲೋಕದ ಅಗ್ನಿ ಆಗಿರುವ ನೀನು ಇಷ್ಟು ಆರಾಮಾಗಿ ಮಾತಾಡ್ತಾ ಇದೀಯ. ಇದ್ದಕ್ಕಿದ್ದ ಹಾಗೆ ಈ ತರ ಮಾತಾಡಕ್ಕೆ ಕಾರಣ? ನಮ್ದೊಂದು ಗುರಿ ಇದೆ ಅನ್ನೋದು. ಗುರುಗಳು ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾವು ನಡ್ಕೋಬೇಕು ಅಲ್ವಾ? ಮಾಯಾ, ನನ್ನ ಮಾತು ಕೇಳು. ಇಲ್ಲಿ ನಾನು, ನೀನು, ನಾಗಮಾತಾ ಇದ್ದೀವಿ. ನಮ್ಮ ಜೊತೆ ಆದಿಶೇಷನು ಸೇರ್ಕೊಂಡ್ರೆ ನಾಗಮಣಿಗೆ ಜೀವಾತ್ಮ ಸೇರೋದು ಕಷ್ಟದ ವಿಷಯನೇ ಅಲ್ಲ. ಅರ್ಥ ಮಾಡ್ಕೊ ಮಾಯಾ. ನಾಗಮಾತಾ ಅವ್ರ ಮಗನ್ ನೋಡೋವರೆಗೂ ಊಟ ತಿಂಡಿ ನೀರು ಏನು ಮುಟ್ಟಲ್ಲ ಅಂತ ಶಪಥ ಮಾಡ್ಬಿಟ್ಟಿದ್ದಾರೆ. ಅವ್ರ ಆರೋಗ್ಯ ಏನಾದ್ರೂ ಹಾಳಾದ್ರೆ ನಾಗಮಣಿ ಶಕ್ತಿ ಕುಂದುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ. ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿದೆ ಅಂದಾಗ ದಯವಿಟ್ಟು ಅದನ್ನ ಹೇಳ್ಬಿಡು. ನನಗೆ ಹೇಳ್ದಿದ್ರು ಪರವಾಗಿಲ್ಲ. ನಾಗಮಾತಾಗಾದ್ರೂ ಸತ್ಯ ಹೇಳು. ನಾಗಮಾತೆಗೆ ನಾನು ನಿಜ ಹೇಳಿದ್ರೆ ಅವ್ರು ನಿನ್ ಹತ್ರ ಬಂದು ಹೇಳೇ ಹೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಈ ಉಪಾಯ ಅಂತಾನೂ ಕೂಡ ಗೊತ್ತು. ನೀನು ಎಷ್ಟೇ ಪ್ರಯತ್ನ ಪಟ್ರು ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಅದನ್ನ ನಾನು ಹೇಳಲ್ಲ. ತಪ್ಪು ಮಾಡ್ತಾ ಇದೀಯ ನೀನು. ನಮ್ಮ ಲೋಕದ ನಿಯಮಗಳ ವಿರುದ್ಧ ಹೋಗ್ತಾ ಇದೀಯ ನೀನು. ನನ್ನ ಲೋಕದ ನಿಯಮ ನನ್ನ ಪರವಾಗಿದ್ದಾಗ ಮಾತ್ರ ಅದು ನನ್ನ ನಿಯಮ. ಇಲ್ಲವಾದಲ್ಲಿ ಅದು ಒಲ್ಲದ ನಿಯಮ. ನನ್ನ ಹುಟ್ಟು ಮರು ಹುಟ್ಟು ಎಲ್ಲವೂ ನನ್ನ ಆದಿಶೇಷನಿಗೋಸ್ಕರ. ಹಾಗಿದ್ದಾಗ ಅವನು ಎಲ್ಲಿದ್ದಾನೆ ಎಂದ ಗುಟ್ಟು ನಾನು ಹೇಳಲ್ಲ. ನೋಡು, ಅದರಿಂದ ನಾಗಲೋಕಕ್ಕೆ ತೊಂದರೆ ಆಗುತ್ತೆ. ನನ್ನ ಆದಿಶೇಷನ್ಗೆ ತೊಂದರೆ ಆಗದೆ ಇದ್ರೆ ಸಾಕು. ನಾಗಮಾತಾಗೆ ಏನಾದ್ರೂ ತೊಂದರೆ ಆದ್ರೆ ಆದಿಶೇಷ ನಿನ್ನ ಕ್ಷಮಿಸೋದಿಲ್ಲ. ಅವನು ನನ್ನನ್ನ ಕ್ಷಮಿಸೋದ್ ಬೇಕಾಗಿಲ್ಲ. ನನ್ನ ಪ್ರೀತಿಸಿದ್ರೆ ಸಾಕು. ನೋಡು, ನನಗ ಆದಿಶೇಷ ಅಷ್ಟೇ ಮುಖ್ಯ. ಅವನೆಲ್ಲಿದ್ದಾನೆ ಅಂತ ತಿಳಿಯೋಕ್ ನೀನೇನೇ ಮಾಡಿದ್ರು ನಾನು ಹೇಳಲ್ಲ. ಅಲ್ಲಿ ನಾಗಮಾತಾ ಮಗನ್ಗೋಸ್ಕರ ಉಪವಾಸ ಮಾಡ್ತಾ ಇರೋದನ್ನ ನೋಡಿದ್ಮೇಲೂ ನೀನ್ ಈ ತರ ಮಾತಾಡ್ತಿದ್ಯಾ? ನಾನು ಆದಿಶೇಷನ್ಗೋಸ್ಕರ ಸಂವತ್ಸರಗಳಿಂದ ತಪಸ್ ಮಾಡ್ತಾನೆ ಇದ್ದೀನಿ. ಇವತ್ತು ಅವರು ಉಪವಾಸ ಮಾಡೋದ್ರಲ್ಲಿ ಏನು ದೊಡ್ಡ ವಿಷಯ? ಬಂದೇನಮ್ಮ? ಅಪ್ಪ, ಏನಾಯ್ತಮ್ಮ? ಏನ್ ಯೋಚನೆ ಮಾಡ್ತಿದ್ದೆ? ನಾನು ಕೇಳಿದ್ದು ನೀರು, ಗಾಳಿ ಅಲ್ಲ. ನೀರು ತಗೊಂಬಂದ್ರೆ ಖಾಲಿ ಲೋಟ ತಂದಿದ್ಯಲ್ಲಮ್ಮ. ಏನಾಯ್ತು ನಿಂಗೆ? ಏನಿಲ್ಲ ಅಪ್ಪ, ಏನಿಲ್ಲ. ನಾನು ಹೋಗಿ ನೀರು ತರ್ತೀನಿ. ಮೊದಲು ಏನಾಯ್ತು ಹೇಳು. ಏನಿಲ್ಲ ಅಪ್ಪ, ಏನಿಲ್ಲ. ವರಮಹಾಲಕ್ಷ್ಮಿ ವ್ರತಕ್ಕೆ ಇವಳ ಪತಿ ಆಗಮನವಾಗಲೇಬೇಕೆಂದು ಇವಳ ಮತಿಯಲ್ಲಿ ತುಂಬಿರುವೆಯಲ್ಲ ಮಹೇಶ್ವರ. ಸ್ವಾಮಿಗಳೇ, ಏನ್ ನಿಮ್ ಮಾತಿನ ಅರ್ಥ? ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನೀವ್ ನೋಡಿದ್ರೆ ಹಬ್ಬಕ್ಕೆ ಅವ್ನ ನನ್ನ ಜೊತೆಗೆ ಇರ್ಬೇಕು ಅಂತ ಹೇಳ್ತಾ ಇದ್ದೀರಾ? ನಿನ್ನ ಸುಮಂಗಲ ವ್ರತಕ್ಕೆ ಪೂರ್ಣ ಫಲ ಪ್ರಾಪ್ತಿಯಾಗಬೇಕೆಂದರೆ ನಿನ್ನ ಗಂಡ ಬರಲೇಬೇಕು, ಪೂಜೆಯಲ್ಲಿ ಭಾಗಿಯಾಗಲೇಬೇಕು. ಸ್ವಾಮಿಗಳೇ, ಈ ಸುಮಂಗಲಿ ವ್ರತ ಮಾಡ್ತಿರೋದೇ ತ್ರಿಶೂಲ್ ಬರ್ಬೇಕು ಅಂತ. ನೀವ್ ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತ್ರಿಶೂಲ್ ನನ್ನ ಜೊತೆ ಇರ್ಬೇಕು, ಇಲ್ಲದೆ ಹೋದ್ರೆ ವ್ರತ ಸಂಪೂರ್ಣ ಆಗಲ್ಲ ಅಂತ ಹೇಳ್ತಾ ಇದೀರಲ್ಲ. ಏನಿದು ಸ್ವಾಮಿಗಳೇ ದ್ವಂದ್ವ? ನಾನು ಹೇಳಿದ್ದು ನಾಗಮಣಿಗೆ ಜೀವಾತ್ಮ ಸೇರುವ ಸಮಯಕ್ಕೆ ನಿನ್ನ ಪತಿಯ ಆಗಮನವಾಗುತ್ತದೆ.
ನೀನು ಮಾಡುತ್ತಿರುವ ಸುಮಂಗಲ ವ್ರತ ನಾಗಮಣಿಗೆ ಅದರ ಶ್ರೇಯಸ್ಸಿಗೆ ಪೂರ್ತಿಯಾಗಬೇಕೆಂದರೆ ಈ ವರಮಹಾಲಕ್ಷ್ಮಿ ವ್ರತ ಆಗಲೇಬೇಕು. ಅದಕ್ಕೆ ನಿನ್ನ ಗಂಡ ತ್ರಿಶೂಲ ನಿನ್ನ ಜೊತೆ ಇದ್ದು ಪೂಜೆಯ ವಿಧಿವಿಧಾನಗಳಲ್ಲಿ ಭಾಗಿಯಾಗಲೇಬೇಕು. ನಿನ್ನ ಹಣೆಗೆ ಕುಂಕುಮ ಇಟ್ಟು ದೀರ್ಘ ಸುಮಂಗಲಿಯಾಗು ಎಂದು ಆಶೀರ್ವದಿಸಬೇಕು. ಅಷ್ಟಾದರೆ ಮಾತ್ರ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಅಲ್ಲ, ನೀವ್ ಏನ್ ಹೇಳ್ತಾ ಇದ್ರ? ತ್ರಿಶೂಲ್ ಎಲ್ಲಿದ್ದಾನೆ? ನಾನು ಹೇಗೆ ಅವನ್ನ ಕರ್ಕೊಂಡ್ ಬರ್ಲಿ? ಇದಕ್ ಬೇರೆ ಯಾವ್ದು ದಾರಿನೇ ಇಲ್ವಾ? ಇಲ್ಲ, ಒಂದು ವೇಳೆ ಇದ್ದಿದ್ದೇ ಆದರೆ ನಾನು ಅದನ್ನು ನನಗೆ ತಿಳಿಸಲಿದ್ದೇನೆ. ನೀನು ಈಗ ಮಾಡುತ್ತಿರುವಂತಹ ಸುಮಂಗಲಿ ವ್ರತ ಈ ಕಾಲದಲ್ಲಿ ಅಲ್ಲದೆ ಮತ್ಯಾವುದೋ ಕಾಲದಲ್ಲಿ ಮಾಡಿದ್ದೇ ಆದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿರುತ್ತಿಲ್ಲ. ಆದರೆ ನೀನು ಈಗ ಮಾಡುತ್ತಿರುವ ಈ ವ್ರತದ ಮಧ್ಯೆ ವರಮಹಾಲಕ್ಷ್ಮಿ ಹಬ್ಬ ಬಂದಿರುವುದರಿಂದ ನೀನು ಈ ಪೂಜೆಯನ್ನು ಮಾಡಲೇಬೇಕು. ತ್ರಿಶೂಲನು ಪೂಜೆಗೆ ಬಂದರೆ ಅವನ ಪ್ರಾಣಕ್ಕೆ ಅಪಾಯ. ಬರದೇ ಇದ್ದರೂ ಕೂಡ ಅವನ ಪ್ರಾಣಕ್ಕೆ ಕಂಟಕದ ಕೈ. ಹೋಗ ಆ ಪರಮೇಶ್ವರನನ್ನ ಅಚಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಬಹುದು. ಈ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮನ್ನ ಪಾರು ಮಾಡಲು ಆ ಪರಮೇಶ್ವರನಿಂದ ಮಾತ್ರ ಸಾಧ್ಯ. ಹೋರಾಡ. ಜಯ ಭೋಲೆನಾಥ. ಮಾರ್ಗ ನೇತ್ರವನ್ನು ಅಸುರಿ ಶಕ್ತಿ ನಿನ್ನ ಭಕ್ತಿಯೆಡೆಗೆ ಘೋರ ಘೋರ ಶಕ್ತಿಯಿಂದ ಸಾಗುತ್ತಿದ್ದರೋ ಮೌನವಾಗಿ ನೋಡುತ್ತಿರುವೆಯಲ್ಲ. ನಿನ್ನ ಮನಸ್ಸಲ್ಲಿ ಇರುವ ಉದ್ದೇಶವಾದರೂ ಏನು? ಈ ಪ್ರಕೃತಿಯಲ್ಲಿ ಬದಲಾಗುತ್ತಿರುವ ಈ ವಾತಾವರಣಕ್ಕೆ ಕಾರಣವಾದರೂ ಏನು? ಹೇ ಭೋಲೆನಾಥ, ಧರ್ಮ ಚಕ್ರವ ತಿಳಿದ ನಿತ್ಯ ಕರ್ಮಾತ್ಮನೆ, ಸಕಲ ಭೂತ ಪ್ರೇತ ಪಿಶಾಚ ನಾಶನೆ, ಭೂತದೊಳವಿತೋ ಭವಿಷ್ಯ ಬರೆಯುವ ಭದ್ರನಾಥನೇ, ಸಾತ್ವಿಕರ ರಕ್ಷಕನೇ, ದುರ್ಮಾರ್ಗಿಗಳ ಭಕ್ಷಕನೇನೋ, ಪ್ರತಿ ಕ್ಷಣ ಪ್ರತಿದಿನ ಪ್ರತಿ ಯುಗಕ್ಕೂ ನೀನೇ ಪ್ರವರ್ತಕನೇ, ಸಕಲ ಕಾಲಕ್ಕೂ ಸಮದರ್ಶಿ ಶಿಕ್ಷಕನೇ, ನಿರ್ವಿಕಾರ ನಿರ್ವಿಚಾರ ನಿರಕ್ಷಾಹತ ದೇವ, ಒಂದೆರಗು ಕಂಟಕಗಳಿಂದ ದೂರ ಮಾಡು. ದೇವತೆಯ ವಕ್ರ ದೃಷ್ಟಿ ನಿನ್ನಂಶ ಸಂಭೂತನ ಮೇಲೆ ಭೂತ ಚೇಷ್ಟೆಯಾಗಿ ದಾಳಿ ಮಾಡುತ್ತಿದೆ. ಅವನನ್ನ ಕಾಪಾಡು. ಸಂದರ್ಭದ ಒತ್ತಡಕ್ಕೆ ಬಣಿದು ಅವನು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹಾಗೆ ಮಾಡು. ಅವನ ಮೇಲೆ ಒಂದೆರಗು ಕಂಟಕಗಳನ್ನು ದೂರ ಮಾಡು ದೇವಾ. ಹಬ್ಬದ ದಿನ ಗಂಡ ಬಂದ್ರೆ ಯಾವ ಹೆಂಡತಿ ಖುಷಿ ಆಗಲ್ಲ ಹೇಳು? ಏನು ಖುಷಿ! ಮದುವೆ ಆದಾಗಿಂದ ಬಾವಾಜಿ ಹೆಸರು ಕೇಳಿದ್ರೆ ಸಾಕು, ತುಂಬಾ ಖುಷಿ ಆಗ್ಬಿಡ್ತೀಯ ನೀನು. ಅರೆ, ಬಾವಾಜಿ ಬಂದ್ರು. ತಮಾಷೆ ಮಾಡಿದೆ. ಗೋವಿಂದ, ನಾನು ಈ ಮನೆ ಸೆಕೆಂಡ್ ಯಜಮಾನ ಇದ್ದಂಗೆ. ಅಜ್ಜಿ, ಶಿವಾನಿ ಅವರು ಎಲ್ಲಿ? ಅವಳು ಬಟ್ಟೆ ಬದಲಾಯಿಸ್ತಾ ಇದ್ದಾಳೆ.
ತುಂಬ ಮುದ್ದಾಗಿ ಕಾಣ್ತಿದ್ದೀರಾ. ಈ ಸೀರೆ ನಿಮಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ನನಗೆ ಈ ಸೀರೆನ ಅಷ್ಟು ಇಷ್ಟ ಆಗಿಲ್ಲ. ನಿಮ್ಮ ಅಂದದಿಂದ ಈ ಸೀರೆಗೆ ಅಂದ ಹೆಚ್ಚಾಯಿತು ಅನಿಸ್ತಿದೆ. ನಿಮ್ಗೆ ಇದು ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ? ಓಕೆ, ಕಮ್ಮಿ ಮಾಡ್ಕೋತೀನಿ ಬಿಡಿ. ಅದು ದಿಗ್ವಿಜಯ್ ಅವರು ಬಂದ್ರು ಅಂತ ಗೋವಿಂದ್ ಜೋಕ್ ಮಾಡಿದ್ರು, ಅದಕ್ಕೆ ಅಟ್ಟಾಡ್ಸ್ತಿದ್ದಾರೆ. ಶಿವಾನಿ ಅವರೇ, ಮನೇಲಿ ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದಾರೆ, ಇಷ್ಟೊಂದು ದೊಡ್ಡ ಸೆಲೆಬ್ರೇಷನ್ ನಡೀತಿದೆ, ಆದ್ರೆ ನೀವು ಮಾತ್ರ ಡಲ್ ಆಗಿದ್ದೀರಾ. ಯಾಕೇನಾಯ್ತು? ಯಾಕೋ ಮನ್ಸು ಸರಿ ಇಲ್ಲ. ಏನಾಯ್ತು ಹೇಳಿ, ನಾನು ಸರಿ ಮಾಡ್ತೀನಿ. ಯಾರಿಂದನೂ ಅದನ್ನ ಸರಿ ಮಾಡಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಆದ್ರೆ ನಿಮಗ್ ನಾನು ಏನು ಅಂತ ಗೊತ್ತಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡೋ ಈ ಪೂಜೆಗೆ ತ್ರಿಶೂಲ್ ಕೂಡ ನನ್ನ ಜೊತೆಗಿರ್ಬೇಕಂತೆ. ಇವತ್ತು ಹಬ್ಬಕ್ಕೆ ತ್ರಿಶೂಲ್ ಕೂಡ ಬಂದು ನನ್ನ ಜೊತೆ ಪೂಜೆ ಮಾಡ್ಬೇಕಂತೆ. ಅಕಸ್ಮಾತ್ ಅವ್ನು ಬರ್ಲಿಲ್ಲ ಅಂದ್ರೆ ಏನಿದು ಶುದ್ಧ ಸೂಚನೆ? ಮೃತ್ಯುದೇವತೆ ಪಕ್ಕದಲ್ಲಿ ಕಣ್ಣು ಬಿಟ್ಟಿದ ಹಾಗೆ ನಿನ್ನಂಶ ಸಂಬೂತನೇನಾದರೂ ಮಾತು ತಪ್ಪಿದನೆ. ಮೃತ್ಯು ದೇವತೆಯ ಬಾಯಿಗೆ ಅವನನ್ನು ಹಾಕುವುದೇ ನಿನ್ನ ಉದ್ದೇಶ. ಮೋಹ ನಿದ್ರೆಯಲ್ಲಿದ್ದ ತ್ರಿಶೂಲನ ದೇಹಕ್ಕೆ ಅವನ ಆತ್ಮವನ್ನ ಸೇರಿಸಿದ ಉದ್ದೇಶವಾದರೂ ಏನು? ಮೃತ್ಯುದೇವತೆಯ ಮಡಿಲಿಗೆ ಅವನನ್ನ ಹಾಕಲು ಎಚ್ಚರಿಸಿದೆ. ಅವನ ಒಳಗಿನ ಅರಿವಿಗೆ ಮಂಕು ಕವಿಸಿ ಅವನನ್ನು ದಿಕ್ಕು ತಪ್ಪಿಸಿ ಬಿಟ್ಟೆಯ ದೇವ. ಯಾಕೆಂತ ಘೋರ ದೇವ, ನೀನೇ ಅವನ ಮನಸ್ಸನ್ನು ಬದಲಾಯಿಸುವ ಹಾಗೆ ಮಾಡಿ ಬದಲಾಯಿಸಿ ಈಗ ಮೃತ್ಯು ಕೂಪಕ್ಕೆ ತಳ್ಳಿಬಿಟ್ಟೆಯ ದೇವ, ತಳ್ಳಿಬಿಟ್ಟೆಯ. ಇಷ್ಟು ದಿನ ನಾನು ಅಭಯ ಆಗಿದ್ದೆ. ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ